ಶೃಂಗೇರಿಯ ರಾಮಸಂದ್ರದಲ್ಲಿರುವಂತಹ ಪರ್ಫ್ಯೂಮ್ ಗೋಡೌನ್ಗೆ ಬೆಂಕಿ ಕಾಣಿಸಿಕೊಂಡಿದ್ದರ ಪರಿಣಾಮವಾಗಿ ಮೂವರು ಸಜೀವವಾಗಿ ದಹನಗೊಂಡಿದ್ದಾರೆ. 7 ಮಂದಿ ಸಂಪೂರ್ಣವಾಗಿ ಗಾಯಗೊಂಡು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಅವರೆಲ್ಲರನ್ನೂ ಕೂಡ ಸಾಗಿಸಲಾಗಿದೆ. ಇನ್ನೂ ಹಲವರಿಗೆ ಗಾಯವಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಘಟನೆಗೆ ಕಾರಣ ಏನು ಅನ್ನೋದು ಈಗ ಸ್ಪಷ್ಟನೆ ಸಿಗ್ತಾ? ಬೆಸ್ಕಾಂ ಅಧಿಕಾರಿಗಳು ಏನು ಹೇಳ್ತಾರೆ? ದಿವ್ಯಾ, ಬೆಂಗಳೂರು ಹೊರವಲಯದ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮಸಂದ್ರ ಅನ್ನುವ ಗ್ರಾಮ. ಈ ಗ್ರಾಮದಲ್ಲಿ ಒಂದು ಈ ಸುಗಂಧ ದ್ರವ್ಯಗಳನ್ನು ರೀಫಿಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವ ಒಂದು ಗೋಡೌನನ್ನು ಇಟ್ಕೊಳ್ಳಲಾಗಿದೆ. ಈ ಗೋಡೌನ್ನಲ್ಲಿ ಇವತ್ತು ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಅಂದರೆ ಗೋಡೌನ್ನಲ್ಲಿ ಕೆಲಸ ನಡೀತಿರುವಂತಹ ಸಂದರ್ಭದಲ್ಲಿ ಅದು ಪ್ರೆಷರ್ಗೆ ಬೆಂಕಿ ಹತ್ಕೊಂಡಿದೆ. ಆ ಸಂದರ್ಭದಲ್ಲಿ ಇಡೀ ಗೋಡೌನ್ಗೆ ಬೆಂಕಿ ಹತ್ಕೊಂಡಿದೆ. ಒಳಗಿದ್ದಂತಹ ಆ ಸುಗಂಧ ದ್ರವ್ಯಗಳೇನಿದ್ದು ಅದು ಪಟಾಪಟ್ನಿ ಸಿಡಿಯೋದಕ್ಕೆ ಶುರು ಮಾಡಿದ್ದಾವೆ, ದೊಡ್ಡ ಮಟ್ಟದಲ್ಲಿ ಹಾರೋದಕ್ಕೆ ಶುರು ಮಾಡಿದ್ದಾವೆ. ಹೊರಗಡೆ ನಿಂತಿದ್ದಂತಹ ಆಟೋದಲ್ಲಿ ತಂದಿದ್ದಂತಹ ಬಾಟಲ್ ಇಡೀ ಸಂಪೂರ್ಣವಾಗಿ ಗಾಡಿ ಕೂಡ ಭಸ್ಮವಾಗಿರುವುದು. ಇಡೀ ರಸ್ತೆಯಲ್ಲಿ ಸುಮಾರು 100 ಮೀಟರ್ ಉದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಇವೆಲ್ಲವೂ ಕೂಡ ಸಿಡಿದಿದ್ದಾವೆ. ಅದೆಲ್ಲವನ್ನು ಕೂಡ ಗಮನಿಸಬಹುದು. ಅಷ್ಟು ದೊಡ್ಡ ಮಟ್ಟಿಗೆ ಬೆಂಕಿ ಹತ್ಕೊಂಡಿದೆ. ಮತ್ತು ಘಟನೆಯಲ್ಲಿ ಒಳಭಾಗದಲ್ಲಿ ಕೆಲಸವನ್ನು ಮಾಡ್ತಿದ್ದಂತಹ 3 ಕಾರ್ಮಿಕರು ಸಜೀವ ದಹನ ಆಗಿದ್ದಾರೆ. ಅದನ್ನು ಕೂಡ ಗಮನಿಸಬಹುದು. ಸ್ಥಳಕ್ಕೆ ರಾಮನಗರ SP ಕಾರ್ತಿಕ್ ರೆಡ್ಡಿ ಭೇಟಿಯನ್ನು ಕೊಟ್ಟಿದ್ದಾರೆ. ಕುಂಬಳಗೋಡು ಪೊಲೀಸರು ಸ್ಥಳದಲ್ಲಿದ್ದಾರೆ. ಅಗ್ನಿಶಾಮಕ ದಳದ ಸುಮಾರು 5 ವಾಹನಗಳು ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಕೂಡ ಗಮನಿಸಬಹುದು. ಬೆಂಕಿಯ ತೀವ್ರತೆ ಏನಿದೆ, ಆ ತೀವ್ರತೆಗೆ ಅಕ್ಕಪಕ್ಕದಲ್ಲಿದ್ದಂತಹ ಮನೆಗಳು ಸಂಪೂರ್ಣವಾಗಿ ಒಂದು ರೀತಿ ಹಾನಿಗೆ ಒಳಗಾಗಿದ್ದಾವೆ. ಅವೆಲ್ಲವನ್ನು ಕೂಡ ಗಮನಿಸಬಹುದು. ನಾವು ಆ ಪಕ್ಕದ ಏರಿಯಾದಲ್ಲಿದ್ದಂತಹ ಕಾರ್ಗಳು, ಆ ಬಿಲ್ಡಿಂಗ್ಗಳು ಇವೆಲ್ಲವೂ ಕೂಡ ಹಾನಿಯಾಗಿದ್ದಾವೆ. ಅವನ್ನು ಕೂಡ ಗಮನಿಸಬಹುದು. ಅದನ್ನು ಕೂಡ ಗಮನಿಸಬಹುದು ಯಾವ ರೀತಿ ಇದೆ ಇದರ ಚಿತ್ರಣ ಅಂತೇಳಿ. ಸ್ಥಳೀಯರು ಒಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಏನಾಗಿದೆ ಘಟನೆ ಬಗ್ಗೆ ಅಂತೇಳಿ. ಸರ್ ನಮಸ್ತೆ, ಏನಾಯಿತು, ಎಷ್ಟೊತ್ತಿಗಾಯಿತು ಅಂತೇಳಿ? ಏನಿಲ್ಲ, ನಾನು 4:45ರಿಂದ 5 ಗಂಟೆ ಒಳಗಡೆ, ಬಿಸಿಲು ಜಾಸ್ತಿ ಅಲ್ವಾ, ಇವರು ಎಲ್ಲ ಮೆಟೀರಿಯಲ್ಗಳ್ನು ವೇಸ್ಟ್ ಸ್ಟಾಕ್ ಎಲ್ಲ ತೊಗೊಂಬಂದ್ಬಿಟ್ಟು ಇಲ್ಲಿ ಅಲ್ಯೂಮಿನಿಯಂ ತೆಗೆದುಬಿಟ್ಟು ಅದನ್ನು ಸೇಲ್ ಮಾಡೋಕ್ಕಂತ ಇಟ್ಟಿದ್ರು. ಈಗ ಬೇಸಿಗೆ ಟೈಮ್ ಅಲ್ವಾ, ಇಮಿಡಿಯೇಟಾಗಿ ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗಿದೆ ಅಷ್ಟೇ. ಏನು ಮಾಡ್ತಿದ್ರಿ ಇಲ್ಲಿ ಆ್ಯಕ್ಚುಲಿ? ಸರ್, ಇದು ಗುಜರಿ ಐಟಮ್ ತೊಗೊಂಬಂದ್ಬಿಟ್ಟು ಇವರು ಏನು ಮಾಡೋದು, ಸೇಲ್ ಇದನ್ನ ಎಲ್ಲ ಗ್ಯಾಸ್ ಎಲ್ಲ ಲೀಕೇಜ್ ಮಾಡಿಬಿಟ್ಟು ಅದನ್ನು ಅಲ್ಯೂಮಿನಿಯಂನ ಇದನ್ನು ಸೇಲ್ ಮಾಡ್ತಾಯಿದ್ರು ಇವರು. ಅಂದರೆ ಒಳಗಡೆ ಅದನ್ನೆಲ್ಲ ಇದು ಅದೇನಂತಾರೆ ಗೊತ್ತಾ, ಎಕ್ಸ್ಪೈರ್ ಆಗಿರುತ್ತಲ್ಲ, ಎಕ್ಸ್ಪೈರ್ ಆಗಿರೋ ತೊಗೊಂಬಂದ್ಬಿಟ್ಟು ಇಲ್ಲಿ ಇವರು ಇದನ್ನು ಚೇಂಜ್ ಮಾಡ್ತಾಯಿದ್ರು. ಚೇಂಜ್ ಮಾಡುವಾಗ ಈಗ 1 ವೀಕ್ ಆಯಿತು ಅಷ್ಟೇ ಓಪನ್ ಆಗಿ. ಯಾರು ಸ್ಥಳೀಯರು ನಮ್ಮವ್ರು ಯಾರು ಗಮನ ಹರಿಸಿದ್ದಕ್ಕೆ ಈ ಥರ ಘಟನೆ ನಡೆದಿರೋದು. ಅಕ್ಕಪಕ್ಕದಲ್ಲೆಲ್ಲ ನೋಡ್ಬೋದು, ಟ್ಯಾಂಕು ಆ ಕಡೆ ಈ ಕಡೆ ಟ್ಯಾಂಕ್ಗಳೆಲ್ಲ ಬ್ಲಾಸ್ಟ್ ಆಗಿದೆ. ಇದು ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತೊಗೊಂಡು ಮಾಡ್ತಿದ್ರ, ಅನಧಿಕೃತವಾಗಿ ಮಾಡ್ತಿದ್ರೆ? ಅನಧಿಕೃತವಾಗಿ ಮಾಡ್ತಾಯಿದ್ರು. ಗ್ರಾಮ ಪಂಚಾಯತ್ ಏನು ಪರ್ಮಿಷನ್ ತೊಗೊಂಡಿಲ್ಲ. ಯಾರು ಇವರು, ಹೇಗೆ ಅಂತ? ಸರ್, ಇವರು ಬಸ್ತಿಲಿರೋರು, ಮುಸ್ಲಿಮರು ಮಾಡ್ತಾ ಇರೋದು. ಇವಾಗ ಕೇಳಿದ್ರೆ ಓನರು 7 ಜನ ಇದ್ದರು. 7 ಜನದಲ್ಲಿ 4 ಜನ ಮೈ ಮೇಲೆಲ್ಲ ಬೆಂಕಿ ಹತ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ, ವಿಕ್ಟೋರಿಯಾದಲ್ಲಿ ಅವರೇ. ಇನ್ನು 3 ಜನ ಒಳಗಡೆ ಡೆತ್ ಆಗಿದ್ದಾರೆ ಸರ್. ಅವರೆಲ್ಲ ಯಾರು ಕಾರ್ಮಿಕರ, ಎಲ್ಲಿ ಕಾರ್ಮಿಕರು? ಮತ್ತೆ ಅವರು ಓನರ್ ಅಂತವ್ರು. ಇವಾಗ ಹೇಳಿದ್ರೆ ಅವರೇ ಓನರ್ ಅಂತ ಹೇಳ್ತವ್ರೆ. ಓನರು, ಜಾಗದ ಓನರು ಫೋನ್ ಎತ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಇದೆ. ಮತ್ತೆ ಬಿಲ್ಡಿಂಗ್ ಓನರು, ಅವನದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ಎಷ್ಟೊತ್ತಿಗಾಗಿದ್ದು ಇದು ಇನ್ಸಿಡೆಂಟ್? 5 ಗಂಟೆ ಸುಮಾರು, ಸಾಯಂಕಾಲ 5. ಇದು ಸ್ಥಳೀಯರ ಮಾತು ದಿವ್ಯಾ. ಹಾಗೆ ಬೆಂಕಿಯ ತೀವ್ರತೆ ಯಾವ ರೀತಿ ಇತ್ತು, ಈ ಸ್ಫೋಟದ ತೀವ್ರತೆ ಯಾವ ರೀತಿ ಇತ್ತು ಅಂತೇಳಿ ತೋರಿಸ್ತೀವಿ. ಇದು ಗೋಡೌನು. ಇಲ್ಲಿ ಅಕ್ರಮವಾಗಿ ಗೋಡೌನನ್ನು ಅನಧಿಕೃತವಾಗಿ ಇಟ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪಕ್ಕದ ಮನೆಯನ್ನು ಗಮನಿಸ್ಬೋದು ಯಾವ ರೀತಿ ಆಗಿದೆ ಅಂತೇಳಿ. ಮನೆಯ ಸಂಪೂರ್ಣವಾಗಿ ಕಿಟಕಿ ಗ್ಲಾಸ್ಗಳು ಎಲ್ಲ ಸಿಡಿದೋಗಿದ್ದಾವೆ, ಒಡೆದೋಗಿದೆ. ಆ ಮನೆ ಮೇಲ್ಭಾಗದಲ್ಲಿ ಇಟ್ಟಿದ್ದಂತಹ ಟ್ಯಾಂಕರ್, ನೀರಿನ ಟ್ಯಾಂಕರ್ ಕೂಡ ಸಂಪೂರ್ಣವಾಗಿ ಸುಟ್ಟೋಗಿದೆ. ಅಷ್ಟರ ಮಟ್ಟಿಗೆ ಬೆಂಕಿಯ ಕೆನಾಲಿಗೆ ಇದೆ, ತೀವ್ರತೆ ಇದೆ. ಮನೆಯ ಒಳಭಾಗದಲ್ಲೂ ಕೂಡ ತೋರಿಸ್ತೀವಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತೇಳಿ. ಅದನ್ನು ಕೂಡ ನೋಡೋಣ ಎಷ್ಟರ ಮಟ್ಟಿಗೆ ಈ ರೀತಿಯಾದಂಥ ಒಂದು ದೊಡ್ಡ ಅನಾಹುತ ಆಗಿದೆ ಅಂತೇಳಿ. ಇಲ್ಲಿ ಅನಧಿಕೃತವಾಗಿ ನಡೆಸ್ತಿದ್ರು, ಅದು ಸ್ಥಳೀಯರಿಗೂ ಕೂಡ ಗೊತ್ತಿರಲಿಲ್ಲ. ಈ ಮಟ್ಟಿಗೆ ತೊಂದರೆ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಗಮನಿಸೋಣ ಹೇಗಿತ್ತು ಅಂತೇಳಿ ಒಂದು ಪರಿಸ್ಥಿತಿ ಆ ಮನೆಯ ಒಳಭಾಗಕ್ಕೆ. ಅಂದರೆ ಈ ಮನೆ ಏನಿದೆ, ಇದು ಪಕ್ಕಕ್ಕೆ ಇರ್ತಕ್ಕಂತಹ ಮನೆ. ಆ ಒಂದು ಗೋಡೌನ್ ಏನಿದೆ, ಆ ಗೋಡೌನ್ನ ಪಕ್ಕಕ್ಕೆ ಅಂಟ್ಕೊಂಡಿರ್ತಕ್ಕಂತಹ ಮನೆ. ಮನೆಯನ್ನು ಗಮನಿಸ್ಬೋದು. ಸಂಪೂರ್ಣವಾಗಿ ಎಲ್ಲವೂ ಕೂಡ ಮನೆ ಸುಟ್ಟೋಗಿದೆ. ಒಂದು ಭಾಗ ಸಂಪೂರ್ಣವಾಗಿ ಸುಟ್ಟೋಗಿದೆ, ಅದನ್ನು ಗಮನಿಸ್ಬೋದು. ಮನೆ ಒಳಗೆ ಆ ಸಂದರ್ಭದಲ್ಲಿ ಯಾರು ಕೂಡ ಇರೋದಕ್ಕಾಗಿಲ್ಲ. ಅಷ್ಟರ ಮಟ್ಟಿಗೆ ಬೆಂಕಿಯ ತೀವ್ರತೆ ಏನಿದೆ ಅದು ಮನೆಗೂ ಕೂಡ ತಟ್ಟಿದೆ. ಅಡುಗೆ ಮನೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಅಂದರೆ ಗ್ಲಾಸ್ ಪೀಸ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಸಿಡಿದು ಒಳಭಾಗದಲ್ಲಿ ಬಿದ್ದಿದೆ. ಮನೆಯವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟೊತ್ತಿಗಾಯಿತು, ಹೇಗಾಯಿತು ಅಂತೇಳಿ? ಅಮ್ಮ, ಎಷ್ಟೊತ್ತಿಗಾಯ್ತು, ಹೇಗಾಯಿತು? ಸರ್, ಅದು ಟೈಮಿಂಗ್ಸು ಅಂತ ನಾನು ಸರಿಯಾಗಿ ನೋಡ್ಕೊಳಕ್ಕೆ ಹೋಗಿಲ್ಲ. ಬಟ್ ಒಂದು 4 ಗಂಟೆ 4:15 ಇರ್ಬೋದು ಸರ್. ನಾವು ಆಗಷ್ಟೇ ಬಂದೆ, ಒಳಗಡೆ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ಶಬ್ದ ಬಂತು ಜೋರಾಗಿ. ಆ ಕಡೆ ಈ ಕಡೆ ಹೋಗಿ ನೋಡಿದ್ವಿ, ಏನು ಶಬ್ದ, ಸಿಲಿಂಡರ್ ಏನಾದರೂ ಬಸ್ಟ್ ಆಗಿರ್ಬೋದಾ ಅಂತ. ಬಟ್ ಸಿಲಿಂಡ್ರೆಲ್ಲ ತುಂಬ ಜೋರು ಹೊಗೆ ಬರ್ತಿತ್ತು, ಪಕ್ಕದಲ್ಲಿ ಬೆಂಕಿ ಜೋರಾಗಿ ಬರ್ತಿತ್ತು. ತಕ್ಷಣ ನಮ್ಮ ಮನೆಯನ್ನ ಕರ್ಕೊಂಡು ನಾವು ಆಚೆ ಕಡೆ ಬಂದು ನಿಂತ್ಕೊಂಡ್ರೆ ಅಲ್ಲೂ ನಿಲ್ಲಕ್ಕಾಗಿಲ್ಲ ನಮಗೆ.
ಸೊ ಆಚೆ ಕರ್ಕೊಂಡು ಓಡೋದ್ವಿ, ನಮ್ಮ ಚಿಕ್ಕಮ್ಮನ ಅವ್ರನ್ನೆಲ್ಲ ಕರ್ಕೊಂಡು ಆಚೆ ಹೋದ್ವಿ ನಾವು. ಮನೆಗೆ ಏನೇನು ಹಾನಿ ಆಗಿದೆ ಅಂತೇಳಿ? ಸರ್ ನೀವೇ ನೋಡ್ತಾ ಇದ್ದೀರಾ, ಬಿಲ್ಡಿಂಗ್ ಸೈಡ್ ಫುಲ್ಲು ಹೋಗಿದೆ, ಒಳಗಡೆ ವಾಟರ್ ಪ್ಯೂರಿಫೈ ಆಗ್ಬಿಡೋದು, ಮತ್ತು ಟಿ ವಿ, ಫ್ರಿಜ್ಜು ಪ್ರತಿಯೊಂದು ಹಾಳಾಗಿದೆ ಸರ್. ಈ ಮನೆಗೆ ಮತ್ತೆ ಅವ್ರು ಬಂದು ಸೆಟ್ಲ್ ಆಗಬೇಕು ಅಂತಂದರೆ ಇನ್ನೊಂದು 15 ಡೇಸ್ 1 ಮಂತ್ ಅಂತೂ ಬೇಕಾಗತ್ತೆ. ಅಲ್ಲಿವರೆಗೂ ಕ್ಲೀನ್ ಮಾಡೋದು ಕಷ್ಟ ಇದೆ, ರೆಡಿ ಮಾಡೋದು ಕಷ್ಟ ಇದೆ. ಇದನ್ನು ಬೆಂಕಿ ಏನಿದೆ ಅದು ಇನ್ನೂ ಕೂಡ ಹಬೆ ಹಾಗೆ ಇದೆ, ಅಷ್ಟು ಖಂಡಿತವಾಗ್ಲೂ ಇದೆ ಸರ್, ಇನ್ನೂ ಬಿಸಿ ಇದೆ. ಮನೆ ಒಳಗೆ ಬಂದು ನೀವೇ ನೋಡ್ತಾ ಬಿಸಿ ತಡೆಯೋಕೆ ಆಗ್ತಿಲ್ಲ, ನಾವೆಲ್ಲ ಆಚೆನೇ ಇದ್ದೀವಿ, ಒಳಗೆ ಬರೋಕ್ಕಾಗಲ್ಲ. ಗಾಡಿಗಳೆಲ್ಲ ಪುಣ್ಯಕ್ಕೆ ಆಚೆ ಕಡೆ ತುಂಬ ಹತ್ತು ಉರಿತಾ ಇತ್ತು, ಬೆಂಕಿ ಹೋಗಿ ಎಲ್ಲ ಕಡೆಗೂ ಬಂತು. ಇವನ್ ಬೆಂಕಿನೂ ಬಂತು, ಅಕ್ಕಪಕ್ಕದೆಲ್ಲ ಸುಟ್ಟಿದೆ, ನೀವು ನೋಡ್ಬೋದು, ಪಕ್ಕದ ಬಿಲ್ಡಿಂಗು ಹೋಗಿದೆ. ತಮ್ಮ ಹೆಸರಮ್ಮ? ರೂಪಾ ಅಂತ ಸರ್. ಇದು ಈ ಮನೆಯವರ ಮಾತು. ರೂಪಾ ಅವರು ಪಕ್ಕದಲ್ಲಿದ್ದಂತಹ ಸ್ಥಳೀಯರು ಇವರು. ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಅವ್ರ ಮನೆಗೆ. ಅಂದರೆ ಬೆಂಕಿ ಹೊತ್ಕೊಂಡಂತಹ ಸಂದರ್ಭದಲ್ಲಿ ಅವರು ಮನೆಯಿಂದ ಹೊರಬಂದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಂಡಿದೆ, ಏನಾದರೂ ಅನಾಹುತ ಸಂಭವಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರು ಏನೋ ಒಂದು ಐಡಿಯಾವನ್ನು ಮಾಡಿ ಮನೆಯಿಂದ ಹೊರಬಂದಿದ್ದಾರೆ. ಆದರೆ ಮನೆಯಲ್ಲಿ ಈ ಒಂದು ಗೋಡನ್ ಏನಿತ್ತು, ಗೋಡನ್ನ ಅಕ್ಕಪಕ್ಕ ಇದ್ದಂತಹ ಮನೆಗಳು, ಹಿಂಭಾಗದಲ್ಲಿದ್ದಂತಹ ಮನೆಗಳು ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟೋಗಿದೆ. ಅನಧಿಕೃತವಾಗಿ ಈ ರೀತಿಯಾಗಿ, ಅದು ಕೂಡ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ, ಒಂದು ಗ್ರಾಮದಲ್ಲಿ ಈ ರೀತಿಯಾಗಿ ಈ ಒಂದು ಅಂಗಡಿಯನ್ನು, ಈ ಒಂದು ಗೋಡನನ್ನು ಇವರು ಹೇಗೆ ಇಟ್ಕೊಂಡ್ರು ಅನ್ನೋ ನಿಟ್ಟಲ್ಲಿ ಸ್ಥಳೀಯರು ಪ್ರಶ್ನೆಯನ್ನು ಮಾಡ್ತಿರೋದು. ಇದು ನಮ್ಮ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಅಂದರೆ ಈ ಒಂದು ಮೇಲ್ಭಾಗದ ಈ ಒಂದು ಅಲ್ಯೂಮಿನಿಯಂ ಥರದ ವಸ್ತು ಏನಿದೆ, ಇದು ಆ್ಯಕ್ಚುಲಿ ಇದರೊಳಗಿರ್ತಕ್ಕಂತಹ ಆ ಗ್ಯಾಸ್ ಏನಿದೆ ಅದನ್ನು ಹೊರತೆಗಿತಾರೆ. ಆ ಗ್ಯಾಸನ್ನು ಹೊರತೆಗೆದು ಇದನ್ನು ಒಂದು ರೀತಿ ಇದನ್ನು ಹೊರತೆಗೆದು ಇದನ್ನು ಮಾರಾಟವನ್ನು ಮಾಡ್ತಾರೆ. ಗ್ಯಾಸನ್ನು ತೆಗೆದು ಇದನ್ನು ರೀಸೈಕ್ಲಿಂಗ್ಗೆ ಕಳಿಸೋ ಕೆಲಸವನ್ನು ಇಲ್ಲಿ ಮಾಡ್ತಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದರಿಂದಲೇ ಬೆಂಕಿ ಹತ್ಕೊಂಡಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದರ ಬೆಂಕಿಯ ತೀವ್ರತೆ ಏನಿತ್ತು, ಇದು ಸುಮಾರು ಇಲ್ಲಿಂದ 100 ಮೀಟರ್ಗೂ ದೂರ ಇಲ್ಲಿಂದ ಎಸಿತಿತ್ತು. ಈ ಒಂದು ಪರ್ಫ್ಯೂಮರ್ಗಳೇನಿತ್ತು, ಈ ಸುಗಂಧ ದ್ರವ್ಯವನ್ನು ತುಂಬಿದಂತಹ ಡಬ್ಗಳೇನಿದ್ದೋ ಇವೆಲ್ಲವೂ ಕೂಡ 100 ಮೀಟರ್ ದೂರಕ್ಕೂ ಸಿಡಿಯುವ ಕೆಲಸವನ್ನು ಮಾಡಲಾಗ್ತಿತ್ತು. ಅದನ್ನು ಗಮನಿಸ್ಬೋದು. ಸ್ಥಳಕ್ಕೆ FSL ಅಧಿಕಾರಿಗಳು ಹಾಗೂ ಸೋಕೋ ಟೀಮ್ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ರಾಮನಗರ SP ಕಾರ್ತಿಕ್ ರೆಡ್ಡಿ ಹಾಗೂ ಕುಂಬ್ಳಗೋಡು ಇನ್ಸ್ಪೆಕ್ಟರ್ ಹಾಗೂ ಮಾಗಡಿ ಸಬ್ ಡಿವಿಷನ್ನ DYSP ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸೋ ಕಾರ್ಯವನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಮೃತಪಟ್ಟವರು ಯಾರು ಅನ್ನೋದನ್ನು ಗುರುತು ಹಚ್ಚುವ ಕೆಲಸವನ್ನು ಸದ್ಯ ಮಾಡಲಾಗ್ತಿದೆ. ಗಾಯಾಳುಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡುವ ಕೆಲಸವನ್ನು ಮಾಡಲಾಗಿದೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ. ಕುಂಬಳಗೋಡುವಿನಲ್ಲಿ ನಡೆದಿರುವಂತಹ ದುರಂತ ಇದು. ಪರ್ಫ್ಯೂಮ್ನ ವೇಸ್ಟ್ ಬಾಟಲ್ಸ್ ಏನಿದೆ ಅದನ್ನು ಸಂಗ್ರಹ ಮಾಡಿದಂತಹ ಗೋಡೌನ್ ಇದು. ಈ ಗೋಡೌನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಪರಿಣಾಮ ಆ ಒಂದು ಗೋಡೌನ್ಗೆ ಅಕ್ಕಪಕ್ಕದಲ್ಲೇ ಅಂಟಿಕೊಂಡಿದ್ದಂತಹ ಮನೆಗಳು ಕೂಡ ಸದ್ಯ ಹಾನಿಗೆ ಒಳಗಾಗಿದೆ. ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. FSL ಟೀಮ್ ಕೂಡ ಆಗಮಿಸಿದೆ.